ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನಲ್ ಗ್ರಾಮೀಣ ಗೃಹಿಣಿ ಖುಷಿ ಬ್ಲಾಗ್. ಸೊ ಇವತ್ತು ನಾವು ನಮ್ಮ ಊರಲ್ಲಿರುವಂಥ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ. ಇಲ್ಲಿ ಇವತ್ತು ವಿಶೇಷವಾದ ಪೂಜೆಯನ್ನು ಇಟ್ಕೊಂಡಿದ್ದಾರೆ, ಹಾಗೆ ಕೆಲವೊಂದು ಹೋಮ ಹವನಗಳು ಕೂಡ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಮಾಡ್ತಿರೋಂಥ ಹೋಮಕ್ಕೆ 3 ಜೋಡಿಗಳು ಅಂದರೆ 3 ದಂಪತಿಗಳು ಕೂರಬೇಕು ಅಂತ ಹೇಳಿದರು. ಸೊ ಅಲ್ಲಿ ನಮ್ಮ ಜೋಡಿ ಕೂಡ ಒಂದು ಅಂದರೆ ನಾನು ನನ್ನ ಹಸ್ಬೆಂಡ್ ಕೂಡ ಸೇರಿ 3 ದಂಪತಿಗಳು ಕೂರ್ತಾ ಇದ್ವಿ. ಹಾಗಾಗಿ ಇವತ್ತು ಬೆಳಗ್ಗೆನೇ ದೇವಸ್ಥಾನಕ್ಕೆ ಬಂದಿದ್ವಿ. ಈಗ ಮೊದಲನೇದಾಗಿ ಗಂಗಮ್ಮನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು 5-6 ಜನ ಮುತ್ತೈದೆಯವರು ಬಂದಿದ್ದೀವಿ. ಸೊ ನೀವು ಅನ್ಕೊಬೋದು, ಇವಳೇನಪ್ಪ ಮಾತಿಗೆ ಮುಂಚೆ ಗಂಗಮ್ಮನ ಮಾಡೋದು, ಗಂಗಮ್ಮನ ತರೋದು ಅಂತ ಏನೋ ಒಂದು ಹೇಳ್ತಿರ್ತಾಳೆ ಅಂತ ನೀವು ಅನ್ಕೊಬೋದು. ನಮ್ಮ ಕಡೆ ಹಾಗೇನೆ ಯಾವುದೇ ಒಂದು ಶುಭ ಸಮಾರಂಭಗಳಿಗೂ ಮುಂಚೆನೇ ನಾವು ಗಂಗಮ್ಮನ ತೊಗೊಂಡು ಬರ್ತೀವಿ. ಅಂದರೆ ಗಂಗಾ ಪೂಜೆನ ಮಾಡಿ ಗಂಗಮ್ಮನ ತೊಗೊಂಡು ಬರ್ತೀವಿ. ಸೊ ಅದಕ್ಕೆ ಗಂಗಮ್ಮನ ಮಾಡೋದು ಅಂತ ಹೇಳ್ತೀವಿ. ಯಾಕೆ ಎಲ್ಲದರಲ್ಲೂ ಈ ಗಂಗಾ ಪೂಜೆನ ನಾವು ಮೊದಲನೇದಾಗಿ ಮಾಡ್ತೀವಿ ಅಂತಂದರೆ, ನಾವು ಪೂಜೆಗೆ ತಂದಿರೋಂಥ ಸಾಮಗ್ರಿಗಳನ್ನು ಶುದ್ಧ ಮಾಡೋಕ್ಕಾಗಲಿ ಅಥವಾ ಪೂಜೆಗಾಗಲಿ ಫಸ್ಟ್ ನಾವು ಉಪಯೋಗಿಸೋವಂಥ ನೀರು ಪವಿತ್ರವಾಗಿರಬೇಕಲ್ವ. ಅಫ್ಕೋರ್ಸ್ ನೀರು ಪವಿತ್ರವಾಗಿ ಇರುತ್ತೆ, ಬಟ್ ಅದನ್ನು ತರೋವಂಥ ರೀತಿ ಕೂಡ ಅಷ್ಟೇ ಪವಿತ್ರತೆ ಅನ್ನು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಸೊ ನಾವು ಮೊದಲನೇದಾಗಿ ಗಂಗಾ ಪೂಜೆಯನ್ನು ಮಾಡಿ ಆ ನೀರನ್ನು ತೊಗೊಂಡು ಬಂದು ನಂತರ ನಾವು ಮಿಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಶುರು ಮಾಡ್ತೀವಿ. ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ಸಹ ಇದೇ ಪ್ರೊಸೀಜರ್ನ ನಾವು ಫಾಲೋ ಅಪ್ ಮಾಡ್ತೀವಿ. ಒಂದು ಕಡೆ ಗಂಗಮ್ಮನ ಪೂಜೆಗೆ ನಾವು ತಯಾರಿಯನ್ನು ಮಾಡ್ಕೊತಾ ಇದ್ದರೆ, ಮತ್ತೊಂದು ಕಡೆ ನನ್ನ ಹಸ್ಬೆಂಡು ಪುರೋಹಿತರು ಹಾಗೆ ಇನ್ನೂ ಕೆಲವಾರು ಜನ ಸೇರಿಕೊಂಡು ಹೋಮಕ್ಕೆ ಬೇಕಾಗಿರೋಂಥ ತಯಾರಿಗಳನ್ನ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಇವತ್ತು ಈ ದೇವಸ್ಥಾನದಲ್ಲಿ ರುದ್ರ ಹೋಮ ಹಾಗೆ ಗಣ ಹೋಮ 2 ಹೋಮಗಳನ್ನು ಇಟ್ಕೊಂಡಿದ್ದಾರೆ. ಸೊ ಈಗ ಪೂಜೆಗೆ ಅಂತ ಬಂದಿರೋ ಎಲ್ಲ ಮುತ್ತೈದೆಯರಿಗೆ ಪುರೋಹಿತರು ಕಂಕಣವನ್ನು ಕಟ್ಟಿ ಪೂಜೆಗೆ ಅಣಿ ಮಾಡಿಕೊಡ್ತಾ ಇದ್ದಾರೆ. ಈಗ ಮೊದಲನೇದಾಗಿ ನಮ್ಮ ಆಂಟಿ ಪೂಜೆನ ಶುರು ಮಾಡಿದ್ದಾರೆ. ಇದೇ ಫಸ್ಟು ಇವರು ಇಷ್ಟೊಂದು ಸೈಲೆಂಟಾಗಿ ಪೂಜೆ ಮಾಡ್ತಾ ಇರೋದು. ಅಂದರೆ ಶಿ ಈಸ್ ಅ ವೆರಿ ಹ್ಯಾಪಿ ಪರ್ಸನ್. ಯಾವಾಗಲೂ ಕೂಡ ತುಂಬಾ ಖುಷಿಯಾಗಿರ್ತಾರೆ, ನಗ್ನಾಗ್ತಾ ಇರ್ತಾರೆ. ಸೊ ಇವತ್ತು ತುಂಬ ಸೈಲೆಂಟಾಗಿ ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ಇವ್ರು ಬಂದು ನನ್ನ ಫ್ರೆಂಡ್ ಪುಷ್ಪ ಅಂತ. ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ನನಗೆ ಕೆಲವೊಬ್ರು ಮೋಟಿವೇಟ್ ಮಾಡ್ತಾಯಿದ್ರು ವಿಡಿಯೋ ಮಾಡು ಅಂತ. ಸೊ ಅದರಲ್ಲಿ ಇವರು ಕೂಡ ಒಬ್ಬರು. ಜೊತೆಗೆ ಈ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಪೂಜಾರರು. ಇನ್ನು ಇವ್ರು ಬಂದು ಪುಷ್ಪ ಅಂತ ಹೇಳಿದೆ ಅಲ್ವಾ, ಅವರ ಕಸಿನ್ ಇವರು. ಸೊ ಇವಾಗ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲ ಕಳಸಗಳಿಗೆ, ಗಣಪತಿಗೆ ಹಾಗೆ ದೀಪಕ್ಕೆ ಎಲ್ಲಕ್ಕೂ ಸಹ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂವು ಎಲ್ಲವನ್ನು ಹಾಕಿ ಧೂಪ ದೀಪವನ್ನು ಮಾಡಿ ಕೊನೆಯದಾಗಿ ಎಲ್ಲದಕ್ಕೂ ಸಹ ಹಾಲು ತುಪ್ಪವನ್ನು ಬಿಟ್ಟು ಪಂಚಾರ್ತಿಯನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾಯಿದ್ದೀನಿ. ಸೊ ಇದು ಗಂಗಾ ಪೂಜೆಗೆ ಇರೋವಂಥ ಮೇನ್ ಪ್ರೊಸೀಜರ್ಸು. ಸೊ ಇಲ್ಲಿ 1 ಹಿಡಿಯುವಷ್ಟು ಮಣ್ಣನ್ನು ಇಟ್ಟು ಅದಕ್ಕೆ 3 ಕಲ್ಲುಗಳನ್ನು ಇಟ್ಟು ಅದನ್ನು ಗಂಗಾದೇವಿಯ ಪ್ರತಿರೂಪ ಅಂತ ಪೂಜೆಯನ್ನು ಮಾಡ್ತೀವಿ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಆ ಗಂಗಾ ಕಳಸನ ತೊಗೊಂಡೋಗುವಂಥ ಟೈಮಲ್ಲಿ ಇಟ್ಟಿದ್ದಂಥ ಆ ಮಣ್ಣಿನ ಪ್ರತಿರೂಪ ಅಂದರೆ ಏನು ಗಂಗಾದೇವಿಯ ಪ್ರತಿರೂಪ ಅಂತ ಏನಿಲ್ಲದೆ ಅದನ್ನು ಕದಲಿಸ್ತೀವಿ. ಸೊ ಇವಾಗ ಅದನ್ನು ಕದಲಿಸೋ ಅಂಥ ಪ್ರೊಸೀಜರ್ ನಡೀತಾ ಇದೆ. ಸೊ ಅದಾದಮೇಲೆ ಆ ಗಂಗಾದೇವಿನ ಇಟ್ಟಂಥ ಜಾಗಕ್ಕೆ ಮತ್ತೆ ಹಾಲು ತುಪ್ಪವನ್ನು ಬಿಟ್ಟು ಒಂದು ಕರ್ಪೂರವನ್ನು ಹಚ್ಚಬೇಕು. ಸೊ ಈಗ ನನ್ನ ಮಗಳಿಗೂ ಕೂಡ ಅಚ್ಚ ಮುತ್ತೈದೆ ಅಂತ ಹೇಳ್ಬಿಟ್ಟು ಅವಳಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಗಳನ್ನ ತುಂಬ್ತಾ ಇದ್ದಾರೆ. ಸೊ ಅವಳಿಗೆ ಏನು ನಡೀತಿದೆ ಅಂತ ಗೊತ್ತಾಗ್ತಾವಲ್ಲ, ಅವಳಂತೂ ಖುಷಿಯಾಗಿ ನಗಾಡ್ತಾ ಇದ್ದಾಳೆ. ಸೊ ಈಗ ಇಲ್ಲಿಂದ ದೇವಸ್ಥಾನಕ್ಕೆ ಆ ಗಂಗಾ ಕಳಸಗಳನ್ನ ತೊಗೊಂಡು ಹೋಗಬೇಕಾಗತ್ತೆ. ಅಂದರೆ ಅದೇ ದೇವಸ್ಥಾನದ ಕಾಂಪೌಂಡಲ್ಲೇ ನಾವು ಗಂಗಮ್ಮನ ಮಾಡ್ತಾ ಇರೋದು. ಆದರೆ ಈಗ ಇದನ್ನು ಇಲ್ಲಿಂದ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ದೇವಸ್ಥಾನ ಹತ್ರ ಬಂದ್ವಿ. ಈಗ ಈ ಎಲ್ಲ ಕಳಸಗಳಿಗೆ ಪೂಜೆನ ಮಾಡಿ ತೆಂಗಿನಕಾಯಿಯನ್ನು ಹೊಡೆದು ಒಳಗಡೆ ಕರ್ಕೊತಾ ಇದ್ದಾರೆ ನನ್ನ ಹಸ್ಬೆಂಡು.
ಈಗ ಇಲ್ಲಿ ಈ ಗಂಗಾ ಕಳಸಗಳನ್ನು ಸ್ಥಾಪನೆನ ಮಾಡ್ತಾ ಇದ್ದೀವಿ. ಒಂದು ಕಡೆ ಇಲ್ಲಿ ಅನ್ನದಾನನ ಕೂಡ ಇಟ್ಕೊಂಡಿರೋದ್ರಿಂದ ಊರ ಎಲ್ಲ ಗಂಡಸರುಗಳು ಸೇರಿಬಿಟ್ಟು ಅಡುಗೆಯನ್ನು ಮಾಡೋ ಅಂಥ ಒಂದು ಕಾರಣ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಒಂದು ಕಡೆ ಮುತ್ತೈದರೆಲ್ಲ ಸೇರಿಬಿಟ್ಟು ಆ ಹೋಮಕ್ಕೆ ತಂದಿದ್ದಂತಹ ಏನು ಗಿಡಮೂಲಿಕೆಗಳಿದ್ವಲ್ಲ ಅವನ್ನೆಲ್ಲ ತಟ್ಟೆಗೆ ತುಂಬಿಕ್ತಾ ಇದ್ದಾರೆ. ಸೊ ಇದ್ರ ಹೆಸ್ರುಗಳಂತೂ ನನಗೆ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಾದರೂ ಈ ಹೆಸ್ರುಗಳೆಲ್ಲ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದರಲ್ಲಿ ಕೆಲವೊಂದು ವಸ್ತುಗಳ ಹೆಸರು ನಾವು ಸ್ವಲ್ಪ ಹುಡುಕಿದ್ವಿ, ಬಟ್ ಇಷ್ಟೊಂದು ನಾನು ಏನು ಹೋಮದ ಸಾಮಗ್ರಿಗಳನ್ನ ಇದೆ ಫಸ್ಟು ನೋಡ್ತಾ ಇರೋದು. ಇನ್ನು ಅಷ್ಟೊತ್ತಿಗೆ ನಮ್ಮ ಊರಿನ ಎಲ್ಲ ದೇವರುಗಳು ಬಂದವು. ಸೊ ನಿಮಗೆ ಅನ್ನಿಸ್ಬೋದು ಇವರೇನಪ್ಪ ಮಾತಿಗೆ ಮುಂಚೆ ದೇವ್ರುಗಳನ್ನ ಕರ್ಕೊಂಡು ಬರ್ತಾರೆ ಅಂತ. ಹೌದು, ಅದು ನಮ್ಮ ಪದ್ಧತಿ. ನಮ್ಮ ಊರಲ್ಲಿ ಯಾವುದೇ ಫಂಕ್ಷನ್ಗಳಾದರೂ ಈ ಥರ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರು ನಮ್ಮ ಊರಿನ ಎಲ್ಲ ದೇವರುಗಳನ್ನು ಕರೆಸಿ ಅಲ್ಲಿ ಗದ್ಗೆಯನ್ನು ಮಾಡಿ ಅವ್ರುಗಳಿಗೆ ಪೂಜೆಯನ್ನು ಮಾಡಿ ಅದಾದಮೇಲೆ ನಾವು ಕಾರ್ಯಕ್ರಮಗಳನ್ನ ಶುರು ಮಾಡೋದು. ಇನ್ನು ಅಷ್ಟೊತ್ತಿಗೆ ಒಳಗಡೆ ನವಗ್ರಹ ಏನು ಕಳಸ ಪೂಜೆನೂ ಕೂಡ ಶುರು ಮಾಡಿದ್ರು. ಈಗ ಎಲ್ಲ ದಂಪತಿಗಳಿಗೆ ಮತ್ತೆ ಕಂಕಣವನ್ನು ಕಟ್ತಾ ಇದ್ದಾರೆ. ಈಗ ಇಲ್ಲಿ 3 ಜೋಡಿಗಳ ಕೈಯಲ್ಲಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಗಂಗಾ ದೇವತಾಭ್ಯೋ ನಮಃ. ಪೂಜಾ ದ್ರವ್ಯಾಣಿ ಸಂಪ್ರಾಕ್ಷ ದೇವತಾತ್ಮಾನಂದ ಸಂಪ್ರಾಕ್ಷ. ನೋಡಿ, ನಾನು ಆಗಲೇ ಹೇಳ್ದಾಗೆ ಪ್ರತಿಯೊಂದೂ ನಾವು ಗಂಗಮ್ಮನ ಪೂಜೆ ಮಾಡ್ಕೊಂಡು ಬಂದಂಥ ನೀರಿಂದನೇ ಎಲ್ಲದನ್ನು ಶುದ್ಧ ಮಾಡ್ತಾ ಇದ್ದಾರೆ. ಗಣಪತಿ ಕೈ ಇಟ್ಕೊಳ್ಳಿ, ಮಹಾಗಣಪತಿ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಳ್ಳಿ. ಸಕಲ ಕಾರ್ಯಗಳು ನಿರ್ವಿಘ್ನ ನಡಲಿ. ಗ್ರಾಮದಲ್ಲಿ ನಿಂತೋಗಿರೋ ಕೆಲಸ ಧ್ಯಾನ ಮಾಡ್ಕೊಳ್ಳಿ. ಸಕಲ ಕಾರ್ಯಗಳು ನಿರ್ವಿಘ್ನ ನಡಲಿ. ಹಿಂದೆ ನಿಂತೋಗಿರೋ ಅಂತ ಮುಂದೆ ನಡೆಯುವಂಥವು ನಿರ್ವಿಘ್ನವಾಗಿ ನಿಂತ್ಕೊಂಡು ಮಹಾಗಣಪತಿ ಗಣಪತಿ ಮಾವಾಹಯಾಮೆ. ಗಣಪತಿ ಮಾವಾಹಯಾಮೆ. ಮಹಾಗಣಪತಿ ಮಾವಾಹಯಾಮೆ. ಸ್ಥಾಪಯಾಮಿ ಪೂಜಯಾಮಿ ಆವಾಹಯಾಮಿ ಸ್ಥಾಪಯಾಮಿ. ಸನ್ನಿಧೋ ಭವ ಭವಕುಂಠಿತೋ ಭವ ವರದೋ ಭವ ವ್ಯಾಪ್ತೋ ಭವ ಇದೇ ಷಣ್ಮುದ್ರಾ ಪ್ರದಸ್ಯ ಅತಾಧ್ಯಾನಂ. ಓಂ ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೀಶ ಪ್ರಸೀದ ಗಣನಾಯಕ. ಸರ್ವಾರ್ಥ ಸಾಧನೋಪಾಯ ಸರ್ವೈಶ್ವರ್ಯ ಪ್ರದಾಯಕ. ಸಮಸ್ತಾಪತಿ ಖಾರ ಚಂದ್ರಶೇಖರ ಹಿತೇ ನಮಃ. ಮಹಾಗಣಾಧಿಪತಯೇ ನಮಃ. ವೇದೋಕ್ತಮದ ಪುಷ್ಪಾಂಜಲಿಂ ಸಮರ್ಪಯಾಮಿ. ಶಿರಸಾ ಪ್ರದಕ್ಷಿಣ ನಮಸ್ಕಾರಂ ಚ ಕರೋಮಿ. ಓಂ ಈಶಾನಃ ಸರ್ವವಿದ್ಯಾನಾಮೇಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವಾಂ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ಮಮಾನ್ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮೋ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಬೋಧದವನಾಯ ನಮೋ ಮನೋನ್ಮನಾಯ ನಮಃ. ಅಘೋರೇಭ್ಯೋ ಘೋರೇಭ್ಯೋ ಘೋರಘೋರಧರೇಭ್ಯಃ ಸರ್ವೇಭ್ಯೋ ಸರ್ವೇಭ್ಯೋ ನಮಸ್ತೆ ಅಸ್ತು ರೂಪೇಭ್ಯಃ. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವಂ. ಓಂ ವಾಹ ಪಂಚಕಲಶ ಬ್ರಹ್ಮದೇವತಾ ಮಾವಾಹಯಾಮಿ. ಓಂ ಸ್ವಃ ಪಂಚಕಲಶ ಬ್ರಹ್ಮದೇವತಾ ಮಾವಾಹಯಾಮಿ. ಓಂ ಭಾಗವತ್ ಸ್ವಃ ಪಂಚಕಲಶ ಬ್ರಹ್ಮದೇವತಾ ಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಇನ್ನು ಇವತ್ತು ಈ ದೇವಸ್ಥಾನದಲ್ಲಿ ಯಾವ ಕಾರಣಕ್ಕೋಸ್ಕರ ಈ ವಿಶೇಷವಾದ ಪೂಜೆ ಮತ್ತು ಹೋಮಗಳನ್ನು ಇಟ್ಕೊಂಡಿದ್ದಾರೆ ಅಂದರೆ, ಇದು ಒಂದು ಶಿವನ ದೇವಸ್ಥಾನ. ಇಲ್ಲಿರೋವಂಥ ಶಿವಲಿಂಗು ಏನಿದೆ ಅದು ಸುಮಾರು ವರ್ಷ ಹಳೇದಂತೆ. ಸೊ ಆ ಲಿಂಗುವಿನ ತಲೆಯ ಭಾಗ ಏನಿತ್ತು ಅದು ಸೀಳ್ಬಿಟ್ಟಿತ್ತು, ಅಂದರೆ ಆಗಿತ್ತು ಅಂತ, ಒಂದು ಶೈನಿಂಗ್ ಇರಲಿಲ್ಲ, ಒಂದು ಸಾಫ್ಟ್ನೆಸ್ ಇರಲಿಲ್ಲ ಶಿವಲಿಂಗದ ತಲೆಯ ಭಾಗ. ಆ ಕಾರಣಕ್ಕೋಸ್ಕರ ಚದ್ರಾಕ್ಷಿಯನ್ನು ಬಿಡಿಸಿದ್ರು. ಸೊ ಚದ್ರಾಕ್ಷಿ ಬಿಡಿಸೋದು ಅಂದರೆ ಈ ಹನಿ ಬಿ ವ್ಯಾಕ್ಸು ಇನ್ನು ಕೆಲವೊಂದು ಐಟಮ್ಗಳನ್ನು ಕರಗಿಸಿ ಆ ಶಿವನ ತಲೆಯ ಭಾಗಕ್ಕೆ ಲೇಪನವನ್ನು ಮಾಡ್ತಾರೆ. ಅಂದರೆ ಒಂದು ನಯಸ್ ಬರೋ ಥರ, ಅಂದರೆ ಶಿವಲಿಂಗ ಶೈನಿಂಗ್ ಬರೋ ಥರ ಒಂದು ಲೇಪನವನ್ನು ಮಾಡ್ತಾರೆ.
ಆ ಲೇಪನಕ್ಕೆ ಚದ್ರಾಕ್ಷಿ ಅಂತ ಕರೀತಾರೆ. ಸೊ ಆ ಚದ್ರಾಕ್ಷಿಯನ್ನು ಹಾಕ್ಸಿದ್ದ ಕಾರಣ ಇವತ್ತು ಆ ಲಿಂಗವನ್ನು ಪವಿತ್ರ ಮಾಡ್ತಿದ್ದಾರೆ. ಅಂದರೆ ಬೇರೆಯವರೆಲ್ಲ ಮುಟ್ಬಿಟ್ಟಿರ್ತಾರಲ್ವ, ಹಾಗಾಗಿ ಆ ಶಿವಲಿಂಗಕ್ಕೆ ಇವತ್ತು ಒಂದು ಪವಿತ್ರ ಸ್ನಾನವನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಅದಕ್ಕೆ ಒಂದು ಬೇಕಾಗಿರೋವಂಥ ಗಣಹೋಮ, ರುದ್ರಹೋಮಗಳನ್ನೆಲ್ಲ ಮಾಡಿ ಶಿವಲಿಂಗಕ್ಕೆ ಹಾಲು, ಮೊಸರು, ಜೇನು, ತುಪ್ಪ, ಸಕ್ಕರೆ, ಹಣ್ಣುಗಳು, ಭಸ್ಮ, ಅರಿಶಿನ, ಕುಂಕುಮ, ಜೇನುತುಪ್ಪ, ಪನ್ನೀರು ಹೀಗೆ ಸುಮಾರು ವಸ್ತುಗಳಿಂದ ಅಭಿಷೇಕವನ್ನು ಮಾಡ್ತಾರೆ. ಈ ರೀತಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಆ ಶಿವಲಿಂಗನ ಪುಣ್ಯವನ್ನು ಮಾಡ್ತಾರೆ, ಅಂದರೆ ಪವಿತ್ರತೆಯನ್ನು ಮಾಡ್ತಾರೆ. ಆ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಇವತ್ತು ಈ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ. ಈ ದೇವಸ್ಥಾನ ಅಂದರೆ ಈ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಬಂದು ಸುಮಾರು ಒಂದು 40-50 ವರ್ಷ ಹಳೆಯದು ಅಂತ ಅನ್ಕೊತೀನಿ. ಬಟ್ ಇದನ್ನು ಈಗ ಒಂದು 5-6 ವರ್ಷಗಳ ಹಿಂದೆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದು. ಈಗ ಪುರೋಹಿತರು ಹೋಮಕ್ಕೆ ಕೂರ್ತಿರೋಂಥ 3 ದಂಪತಿಗಳಲ್ಲಿ ಗಂಡು ಮಕ್ಕಳು ಮಾತ್ರ ಗರ್ಭಗುಡಿ ಒಳಗಡೆ ಹೋಗಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ, ಹೆಣ್ಮಕ್ಳು ಗರ್ಭಗುಡಿ ಒಳಗಡೆ ಹೋಗೋ ಆಗಿಲ್ಲ, ಹಾಗಾಗಿ ನೀವು ಹೊರಗಡೆ ಇರೋವಂಥ ಬಸವನಿಗೆ ಅಭಿಷೇಕವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿರೋವಂಥ ಎಲ್ಲ ಸಾಮಗ್ರಿಗಳಿಂದನೂ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಇವತ್ತು ಅಭಿಷೇಕವನ್ನು ಮಾಡ್ತಾ ಇಲ್ಲ, ಅಂದರೆ ಕೇವಲ ದರ್ಬೆಯಿಂದ ಅಭಿಷೇಕದ ಸಾಮಗ್ರಿಗಳನ್ನು ಲಿಂಗದ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ರೀತಿ ಅಭಿಷೇಕವನ್ನು ಮಾಡಬೇಕು ಅಂದರೆ ಚದ್ರಾಕ್ಷಿಯನ್ನು ಬಿಡಿಸಿ ಸುಮಾರು 48 ದಿನಗಳಾಗಿರ್ಬೇಕಂತೆ. ಕಾರಣ ಅಷ್ಟೇ, ಆ ಲೇಪನ ಮೇಣದ ರೂಪದಲ್ಲಿ ಇರುತ್ತೆ, ಅಂದರೆ ಅದು ಇನ್ನೂ ಮೃದುವಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಅದು ಈಗ ಅದರ ಮೇಲೆ ಯಾವುದೇ ನೀರಿನ ಪದಾರ್ಥಗಳನ್ನು ಹಾಕೋ ಹಾಗೆ ಇರೋದಿಲ್ಲ. ಅದು ಒಣಗಲಿಕ್ಕೆ ಮಿನಿಮಮ್ 48 ದಿನಗಳು ಬೇಕಾಗಿರೋದ್ರಿಂದ ಅಲ್ಲಿವರೆಗೂ ಅದನ್ನು ಕೇವಲ ಒಣ ಬಟ್ಟೆಯಿಂದ, ಒಂದು ಕಾಟನ್ ಬಟ್ಟೆಯಿಂದ ಉಜ್ಜಬೇಕಾಗತ್ತೆ ವಿನಃ ಅದ್ರ ಮೇಲೆ ನೀರನ್ನು ಹಾಕೋ ಹಾಗೆ ಇರೋದಿಲ್ಲ. ಹಾಗಾಗಿ ಇವತ್ತು ಯಾವುದೇ ಅಭಿಷೇಕದ ಸಾಮಗ್ರಿಗಳನ್ನು ಅದ್ರ ಮೇಲೆ ಹಾಕ್ತಾ ಇಲ್ಲ. ಹೋಮಕ್ಕೆ ಕೂರಬೇಕಾದ 3 ಜನ ಗಂಡ್ಮಕ್ಳು ಪುರೋಹಿತರು ಹೇಳಿದಾಗೆ ಗರ್ಭಗುಡಿಯಲ್ಲಿ ಶಿವಲಿಂಗದ ಮೇಲೆ ಏನು ಅಭಿಷೇಕದ ಸಾಮಗ್ರಿಗಳಿದ್ದು ಅವ್ರನ್ನ ದರ್ಬೆಯಿಂದ ಪ್ರೋಕ್ಷಣೆಯನ್ನು ಮಾಡೋದ್ರ ಮೂಲಕ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಹೊರಗಡೆ ನಾವು 3 ಜನ ಏನು ಹೋಮಕ್ಕೆ ಕೂತಂಥ ಹೆಣ್ಮಕ್ಳು ಆ ಅಭಿಷೇಕದ ಸಾಮಗ್ರಿಗಳನ್ನು ಬಸವ ಇದೆಯಲ್ಲ, ಈಗ ಶಿವನ ಮುಂದೆ ಬಸವ ಇದ್ದೇ ಇರುತ್ತೆ ಅಲ್ವಾ, ಆ ಬಸವನ ಮೇಲೆ ದರ್ಬೆಯಿಂದ ಪ್ರೋಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಕ್ಷೀರೇಣ ಸ್ಥಾಪಯಾಮಿ ತದಿಕ್ರಾಣೋ ಅಕಾರಿಷಂ ಜ್ಯೇಷ್ಠೋ ರಸ್ವಸ್ಯ ವಾಜಿನಃ ಸುರಭಿನೋ ಮುಖಾಕರ್ಪಣಾಯೋ ಕಲ್ಲೇಶ್ವರ ಸ್ವಾಮಿನೇ ನಮಃ. ದತ್ತಾ ಸ್ಥಾಪಯಾಮಿ ಶುಕ್ರಮಸೆ ಜ್ಯೋತಿರಸೆ ಏಕ ಸೂಕ್ಷ್ಮ ಕೊಡ್ಬೇಕು. ತೇಜೋಸಿ ದೇವೋ ವತ್ಸವಿತಾತ್ಮನ ಧ್ವಜಿದ್ರೇಣ ಪವಿತ್ರೇಣ ಸೋಸೂರ್ಯಸ ರಶ್ಮಿಃ ಕಲ್ಲೇಶ್ವರ ಸ್ವಾಮಿನೇ ನಮಃ. ಓಂ ಭೋರ್ಭುವಃ ಸ್ವಃ. ದತ್ತಾ ಸ್ಥಾಪಯಾಮಿ. ಓಂ ಸ್ವಾದಪವತ್ಸುಂದಿ ಮಧುವಾತಾರ. ನೀರು, ಹಾಲು, ಮೊಸರು ಅಷ್ಟೇ ಅಲ್ಲದೆ ಶಿವಲಿಂಗದ ಮೇಲೆ ಹೂವನ್ನು ಕೂಡ ಹಾಕೋ ಹಾಗೆ ಇರೋದಿಲ್ಲ. ಯಾಕಂದರೆ ನಾವು ಹೂವನ್ನು ಹೇಗೆ ಹಾಕ್ತೀವಿ ಹಾಗೇನೆ ಅದು ಅಂಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪುರೋಹಿತರು ಏನು ಹೇಳಿದ್ರು ಅಂದರೆ, ಲಿಂಗದ ಮೇಲೆ ಹೂವನ್ನು ಹಾಕಬೇಡಿ, ನಾನು ಮಂತ್ರ ಹೇಳಿದಾಗೆ ನೀವು ಪುಷ್ಪಾಭಿಷೇಕನ ಮಾಡಬೇಕು. ಹೇಗೆ ಮಾಡಬೇಕು ಅಂತಂದರೆ, ನೀವು ಲಿಂಗದ ಸುತ್ತ ಹೂವನ್ನು ಜೋಡಿಸ್ಕೊತಾ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಲಿಂಗದ ಮೇಲೆ ಹೂವನ್ನು ಹಾಕೋ ಬದಲು ಲಿಂಗದ ಸುತ್ತ ಹೂವನ್ನು ಜೋಡಿಸ್ತಾ ಇದ್ದಾರೆ. ಈಗ ಪುರೋಹಿತರು, ನೀವು ಕೂಡ ಪೂಜಾರೇ ಪರವಾಗಿಲ್ಲ, ನೀವೇ ಮಹಾಮಂಗಳಾರತಿ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನರ ಕೈಯಲ್ಲಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಓಂ ಪ್ರಾಣಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ಫಲಂ ನೈವೇದ್ಯಂ ನೈವೇದ್ಯಂ ತಾಚಂ ಸ್ವಪ್ಯಮಿ ಶಿರಸಾ ಪ್ರದಕ್ಷಿಣ ನಮಸ್ಕಾರಂ ಚ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲವೂ ನೈವೇದ್ಯ ಮಾಡಿಬಿಟ್ಟು ಅಂಗಾತಿ ಕೊಡ್ತಾರೆ.
ಇನ್ನು ದೇವಸ್ಥಾನದ ಹೊರಗಡೆ ಗಣಹೋಮ ಮತ್ತು ರುದ್ರಹೋಮಕ್ಕೆ ಬೇಕಾಗಿರೋಂಥ ಎಲ್ಲ ತಯಾರಿಗಳು ಕೂಡ ಆಗಿದ್ದು, ಈಗ ಹೋಮಕ್ಕೆ ಕೂರಬೇಕಾಗಿರೋಂಥ 3 ಜನ ದಂಪತಿಗಳು ಬಂದು ಪೂಜೆಗೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಮಂತ್ರನ ಹೇಳಿ ಸ್ವಾಹ ಅನ್ನೋ ಟೈಮಲ್ಲಿ ನಾವು ಹೋಮಕ್ಕೆ ಅವ್ರು ಕೊಟ್ಟಂಥ ಪದಾರ್ಥಗಳನ್ನು ಹಾಕಬೇಕಾಗಿತ್ತು. ಸೊ ಹಾಗೆಯೇ ಹೋಮನ ಕೂಡ ನಾವು ಮುಂದುವರಿಸ್ತಾ ಇದ್ದೀವಿ. तत्वाहयामि ब्रह्मणा वन्दमानस्तदाशास्ते स्वाहा अग्नये स्वाहा वाग्देश्वशृङ्गाय विद्महे वेदपादाय धीमहि तन्नो वामहेश्वरदेवताय नमः स्वाहा या तेज शिवतमा शिवं बभूवते तनुः शिवाश्रव्याय तवतया नो रुद्रमुदयाय नमः स्वाहा नमस्ते अस्तु भगवन् विश्वेश्वराय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवताय नमः स्वाहा नमः स्वाहा ओम रुद्राय कल्लेश्वर स्वामिने धम नमः ओम नमस्ते रुद्रमन्योतो तैषवे नमः स्वाहा ओम पिनाकिने नमः स्वाहा ओम शूलपाणये नमः स्वाहा ओम शंकराय नमः स्वाहा केशवे नमः नमस्ते ब्रह्मणे बाहुभ्यां दते नमः श्री गुरुवीरभद्रेश्वर स्वामिने नमः स्वाहा वीरभद्रेश्वर स्वामी देवताय नमः अग्नये स्वाहा अग्नयाय नमः ओम नमस्ते रुद्रमन्यमवतो कैशवे नमः नमस्ते ब्रह्मणे. ಹೋಮ ಎಲ್ಲ ಮುಗೀತು. ಈಗ ನಮ್ಮ ಊರಿನ ಮುಖ್ಯ ಗ್ರಾಮ ದೇವತೆ ಶ್ರೀ ಓತಂಕಲ್ಲಮ್ಮ ದೇವಿಯವರ ಸಾನ್ನಿಧ್ಯದಲ್ಲಿ ಪೂರ್ಣಾಹುತಿಯನ್ನು ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಪೂರ್ಣಾಹುತಿಯ ಏನು ಗಂಟಿತ್ತು ಅದನ್ನೆಲ್ಲನೂ ಮುಟ್ಟಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಈಗ ಪೂರ್ಣಾಹುತಿ ಜೊತೆಗೆ ಅವರು ಹೋಮಕ್ಕೆ ತಂದಿರುವಂಥ ಎಲ್ಲ ಥರದ ಗಿಡಮೂಲಿಕೆಗಳನ್ನು ಸಹ ಹೋಮಕ್ಕೆ ಹಾಕ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ಈ ದೇವಸ್ಥಾನದ ಎಲ್ಲ ಪೂಜಾ ಕೈಕರ್ಯಗಳು ಮುಗಿದು ಹೋಮ ಆಗಿರ್ಬೋದು, ಗಂಗಾ ಪೂಜೆ ಆಗಿರ್ಬೋದು, ಸಂಕಲ್ಪ ಪೂಜೆ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಇದ್ರ ಜೊತೆಗೆ ಇವತ್ತಿನ ನನ್ನ ಈ ಬ್ಲಾಗನ್ನು ಸಹ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಆ ಭಗವಂತನ ಆಶೀರ್ವಾದ ನನ್ನ ಎಲ್ಲ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಸಿಗಲಿ ಅಂತ ನಾನು ಕೂಡ ಬೇಡ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.